ಹಾಯ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾವು ಚೆನ್ನಾಗಿದ್ದೀವಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಲ್ಲ, ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ಹಳೆ ವ್ಯೂವರ್ಸ್ ಮತ್ತು ಯಾರೋ ಹೊಸ ವ್ಯೂವರ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ 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 ದೊಡ್ಡ ಥ್ಯಾಂಕ್ ಯು. ಇವಾಗ ನಾವು ಸಿಂಗಾಪುರಲ್ಲಿ 1 ಮಂತ್ ವೆಕೇಷನ್ಗೆ ಅಂತ ಹೇಳಿ ಬಂದಿದ್ದೀವಿ. ಇವಾಗ ವೆಕೇಷನ್ ಯಾಕೆ ಅಂತಂದರೆ ನನ್ನ ಮಗಳಿಗೆ ಸ್ಕೂಲ್ ಹಾಲಿಡೇಸ್ ಇತ್ತು. ಹಾಗಾಗಿ ನಾವು ಸಿಂಗಾಪುರಿಗೆ ಬರದೆ 1 ವರ್ಷ ಮೇಲಾಯಿತು ಆಗಲೇ. ಸೊ ಸ್ವಲ್ಪ ಚೇಂಜಸ್ ಇರುತ್ತೆ. ಆಮೇಲೆ ಇವಾಗ ಕ್ರಿಸ್ಮಸ್ ಬರ್ತಾ ಇದೆಯಲ್ಲ, ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂತ ಹೇಳಿ ಸ್ವಲ್ಪ ಸಿಟಿ ವ್ಯೂ, ಆಮೇಲೆ ಬೀಚು, ನಾವಿರೋ ಪ್ಲೇಸಲ್ಲಿ ಬೀಚ್ಗೆಲ್ಲ ಹೋಗೋದು ಅಷ್ಟು ಈಸಿ ಇಲ್ಲ. ಸೊ ಹಾಗಾಗಿ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬಂದೀವಿ. ಆಮೇಲೆ ಇಲ್ಲಿ ನಾವು ಆಚೆ ಕಡೆ ಓಡಾಡೋದು ತುಂಬ ಈಸಿ. MRT ಬಸ್ಸು ಎಲ್ಲ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಮಾಲ್ಸಲ್ಲಿ ಅಂದರೆ ನಮ್ಮದು ಸ್ಟ್ರಾಲರ್ ದೊಡ್ಡದಲ್ವ, ನಾವು ಹೊರಗಡೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮಲೇಷ್ಯಾದಲ್ಲಿ. ಇಲ್ಲಿ ಆದರೆ ತುಂಬ ಈಸಿ, ಏನು ಸ್ಟ್ರಾಲರ್ಗೆ ಹಾಕ್ಕೊಳ್ಳೋದೈತಿ, ಹೋಗೋದೈತಿ ಅಷ್ಟೇ. ಇವಾಗ ನಾವು ನೋಡೋಕ್ಕೆ ಹೋಗ್ತಾ ಇರೋ ಬೀಚು ಸೆಂಟೋಸಾ ಬೀಚ್ ಅಂತ. ತುಂಬ ಚೆನ್ನಾಗಿದೆ. ಬೇರೆ ಒಂದು 3-4 ಬೀಚ್ ಇದೆ, ಅದರಲ್ಲಿ ಸ್ವಲ್ಪ ಶಾಲೋ ವಾಟರ್ ಜಾಸ್ತಿ. ಹಾಗಾಗಿ ಇದು ತುಂಬ ವೈಡಾಗಿದೆ ಸೆಂಟೋಸಾ ಬೀಚ್. ಆಮೇಲೆ ತುಂಬ ಒಂದು 4-5 ಬೀಚ್ಗಳಿದ್ದಾವೆ. ಸೊ ಹಾಗಾಗಿ ಇಲ್ಲಿಗೆ ಬಂದರೆ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗೋದು ಅಂತಂದರೆ ನೀರೆಲ್ಲ ತುಂಬ ಕ್ಲೀನಾಗಿರುತ್ತೆ. ಬೇರೆ ಬೀಚ್ಗಳಲ್ಲಾದರೆ ಸ್ವಲ್ಪ ಮಡಿ ವಾಟರ್ ಜಾಸ್ತಿ, ಅದೇ ಶಾಲೋ ವಾಟರ್ ಇರೋ ಥರ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಮಡಿ ವಾಟರ್ ಜಾಸ್ತಿ ಅನಿಸುತ್ತೆ. ಇದು ಸ್ವಲ್ಪ ಕ್ಲಿಯರಾಗಿ ಚೆನ್ನಾಗಿರುತ್ತೆ ಬೀಚೆಲ್ಲ. ಇದು ನಾವು ಫಸ್ಟು MRTಯಿಂದ ಹೊರಗೆ ಬಂದ ತಕ್ಷಣ ನಮಗೆ ವಿವೋ ಸಿಟಿ ಮಾಲ್ ಸಿಗುತ್ತೆ. ಅದೆಲ್ಲ ಮಾಲ್ ವ್ಯೂ ನಾನು ತೋರಿಸಿರೋದು. Yes. Hello. ಅಲ್ಲಿ ಕೇಬಲ್ ಕಾರ್ ಹೋಗ್ತಿದ್ದಾವೆ. ನಾವು ಸೆಂಟೋಸಾ ಐಲ್ಯಾಂಡ್ ಕಾಣ್ತಾ ಇದೆ ಇಲ್ಲಿಂದ ತುಂಬ ಬ್ಯೂಟಿಫುಲ್ ಆದ ವ್ಯೂ ಇದೆ. ಎಲ್ಲ ಕೇಬಲ್ ಕಾರ್ಸ್. ಇಲ್ಲಿಂದ ಸೆಂಟೋಸಾ ಬೋರ್ಡ್ ವಾಕ್ ಶುರು ಆಗುತ್ತೆ. ಸೆಂಟೋಸಾ ಐಲ್ಯಾಂಡಿಗೆ ಬೋರ್ಡ್ ವಾಕು. ಒಂದು ಕೇಬಲ್ ಕಾರ್ ಮುಖಾಂತರ ಹೋಗ್ಬೋದು, ಮತ್ತೊಂದು ಮೊನೋ ಟ್ರೈನ್ ಇದೆ, ಮತ್ತು ಇನ್ನೊಂದು ಅಂದರೆ ಇದು ಬೋರ್ಡ್ ವಾಕ್. ನಮಗೆ ಆ್ಯಕ್ಚುಲಿ ಬೋರ್ಡ್ ವಾಕ್ ಇಷ್ಟ, ತುಂಬ ಚೆನ್ನಾಗಿರುತ್ತೆ ವಾಕ್ ಮಾಡ್ಕೊತ ಹೋಗೋದು ಅಂತ ಹೇಳಿ ನಾವು ಅದೇ ಇದನ್ನೆಲ್ಲ ನೋಡಿಕೊಂಡು ಮಾಡಿ ಚೆನ್ನಾಗಿ ಅನಿಸುತ್ತೆ ವಾಕ್ ಒಂಥರ. ಇಲ್ಲಿ ಹೋಗ್ತಾ ಇದ್ದಾರೆ. ಹುಡುಗರಿಗೆಲ್ಲ ತುಂಬ ಇಷ್ಟ ಆಗ್ತಾಯಿದೆ ವಾಕ್ ಎಲ್ಲ ಮಾಡೋದು. ಆಮೇಲೆ ಡೈಲಿ ಒಂದೊಂದು ಪ್ಲೇಸ್ ತೋರಿಸ್ತಾ ಇದ್ದೀವಿ ಅವರಿಗೆ. ನೆನಪಿರಲ್ಲ, ಬಟ್ ಸ್ಟಿಲ್ ನಮಗೆ ಆ್ಯಕ್ಚುಲಿ ಅಡ್ಡಾಡೋಕ್ಕೆಲ್ಲ ತುಂಬ ಖುಷಿ ಅನಿಸುತ್ತೆ. ಸಿಂಗಾಪುರಲ್ಲಿ ಓಡಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಅವನಂತೂ ಮಲಗಿದ್ದ ಆವಾಗಲೇ ವಿಡಿಯೋದಲ್ಲಿ, ಇವಾಗ ಸ್ವಲ್ಪ ಎದ್ದಿದ್ದಾನೆ, ಮತ್ತು ಮಲಗೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಹಾಗೆ ಮಲಗ್ತಾನೆ ಮತ್ತೆ ಅವನು ಆಮೇಲೆ. ಆ್ಯಕ್ಚುಲಿ ದಾರಿ ಉದ್ದಕ್ಕೂ ಎಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇತ್ತು, ಹಾಗಾಗಿ ಏನೋ ವಿಡಿಯೋ ತೊಗೊಳ್ಳಿಲ್ಲ ನಾನು. ಎಲ್ಲ ಈ ಥರ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ್ರು. ಇದು ನಾವೀಗ ಯೂನಿವರ್ಸಲ್ ಸ್ಟುಡಿಯೋ ನಾವು ಇದಕ್ಕೆ ಬಂದ್ವಿ ಸ್ಟಾಪಿಗೆ. ಇದನ್ನು ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಮಾತ್ರ ಗ್ಲೋಬ್ ಮಾತ್ರ ಓಪನ್ ಹಾಕಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಇಲ್ಲೇ
ಆ ಕಡೆ ಹೋದರೆ ಯೂನಿವರ್ಸಲ್ಗೆಲ್ಲ ಎಂಟ್ರೆನ್ಸ್ ಇದೆ. ಸೊ ಇದೆಲ್ಲ ಶಾಪ್ಸು ತುಂಬ ಚೆನ್ನಾಗಿದೆ. ಯೂನಿವರ್ಸಲ್ ಸ್ಟುಡಿಯೋ ಎಲ್ಲ ಇದು ಲೆಗೋ ಸ್ಟೋರ್. ಮಿನಿಯನ್ಸ್. ವಾವ್, ಇಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿದೆ. ಆ ಕಡೆ ಹೋದರೆ ಕಸಿನೋ ಇದೆ. ಇದು ಮೋನೋರೈಲು. ಸೊ ನಾವು ಸೆಕೆಂಡ್ ಸ್ಟಾಪಿಂದ ಮೋನೋರೈಲ್ ತಗೊಳ್ತಾ ಇದ್ದೀವಿ. ನಾವು ಇಲ್ಲಿ ಬೀಚ್ ಸ್ಟೇಷನ್ ಸ್ಟಾಪ್ ಇದು, ಇಲ್ಲಿ ಬಂದು ಇಳಿದ್ವಿ. ಅದಾದಮೇಲೆ ಎಲ್ಲ ತುಂಬ ಚೆನ್ನಾಗಿದೆ ವ್ಯೂ. ಎಲ್ಲಿ ನೋಡಿದ್ರು ಮಿನಿಯನ್ ಡೆಕೋರೇಷನ್ ಮಾಡಿದ್ದಾರೆ. ಸೆಂಟೋಸ್ ಗ್ರಿಲ್ ಫೆಸ್ಟ್. ಏನೋ ಗೇಮ್ ಆಡಿಸ್ತಾ ಇದ್ದಾರೆ ಇವರು. ನಮ್ಮ ಸೆಂಟೋಸಾ ಸಿಲೋಸೋ ಬೀಚ್. ಬೇಬಿ ಹೋದ್ಲಾಗ್ಲೇ. ಬೂಬು ಕಾಲಿಗೆ ಏನಾಯ್ತಮ್ಮ? ಅಯ್ಯಯ್ಯೋ ಡರ್ಟಿ ಆಯ್ತಾ? ಅಯ್ಯಯ್ಯೋ ಅವಿ ಡರ್ಟಿ ಆಯ್ತಾ ನಿಮಗೆ? ಬಾ ಅಪ್ಪು ಆಯನ್ಸ್ನ ಕರ್ಕೋ. Slow. Aisha, boy. Arpita ಕರ್ಕೊಂಬ. ಅರ್ಪಿತ್ ಬರಲ್ಲ ಅಂತೆ. ಸ್ಲೋ. ಅಪ್ಪು ಸ್ಟ್ಯಾಂಡ್ ಬಿಹೈಂಡ್. ಬೇಡ ಅವಿ, ಬೇಡ ನಿನಗೆ ಬೂ, ಬೇಡ. ಬೇಡ ಅಂತ ಟಚ್ ಮಾಡ್ತಾನಂತ.
ಸ್ಯಾಂಡು ಬೇಡ ನಿಮಗೆ? Plane, aeroplane. Wow. Heavy. Wow. Wait, Star. Wow. Heavy. Anshima. ನೋಡಲ್ಲಿ ಬೇಡ ಅಂತಿದ್ದೀಗ. ಓ ಏನಾಯ್ತು ಬಾ? ಏನಾಯ್ತು ಚಿನಿ? ಬಾಲ ಸ್ಯಾಂಡ್ ಬಾಲ ನಿಮಗೆ ಚಿಚ್ಚಿ ಹಾಕತ್ತೀಯೇನು? ಅದು ನೋಡು ಕುಂತು ಬಿಡೈತಲ್ಲಿ ಗುಬ್ಬಡಿ. ಏನ್ ಮಾಡಕತ್ತೀರವಿ? ಅದು ಮಾಡ್ತೀರ? ಏನಾಯ್ತು? ಕೂಡಲ್ಲ ನೋಡ ಮಸ್ತ್. ಅಯ್ಯಪ್ಪ ಬೇಡ. ಅಯ್ಯೋ ಡರ್ಟಿ ಆಯ್ತೇನು? ಏನಾಯ್ತವಿ? ಎಲ್ಲೋಗ್ತೀರಿ? ಏನಾಯ್ತು? ಅಯ್ಯಯ್ಯೋ ಸ್ಯಾಂಡ್ ಆಯ್ತಾ ಕೈ? ಏನಾಯ್ತು? ಬಾ ಎಲ್ಲ ಹೋಗ್ತೀರಿ ಸಾಹೇಬ್ರೆ? ಪ್ರಮೋದ್ ಬರ್ತಾನಂತ. ಗಡ್ಡಿ ನೋಡು, ಡ್ರೆಸ್ ನೋಡು ಒಂದು. ಬಾರೆ ಚಿನ್ನ ಮರಿ ಗುಂಡಮ್ಮ ಮಾಮ ಬಾರೆ ಮಾಮ ಬರಲ್ಲ ಬೇಡ ನಿಮಗೆ?
ತಾತ ಅದ್ರೊಳಗೆ ಹಾಕ್ಬೇಕಾ ಹಂಗೆ ಹಾಕ್ಬೇಕೇನಮ್ಮ ಅದು ಹೋಗ್ಬೇಕಂತೆ ಸನ್ಸೆಟ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಇಲ್ಲಿ ಬಂಜಿ ಜಂಪ್ ಮಾಡೋಕ್ಕಿದೆ ಆಮೇಲೆ ಕೇಬಲ್ ಕಾರ್ ಕನೆಕ್ಷನ್ ಇಲ್ಲೂ ಇದೆ ಏನು ಮಾಡಕತ್ತೀರ ಬೀಚ್ ವಾಟ್ರಲ್ಲಿ ಏನಾದರೂ ಹೋಗಬೇಕು ಅಂದರೆ 7 o'clock ತನಕ ಲಾಸ್ಟ್. ಅದ್ರ ಒಳಗಡೆನೇ ನಾವು ಬೀಚ್ ವಾಟ್ರಲ್ಲಿ ಆಟ ಆಡ್ಬೋದು. ಆಮೇಲೆ ಒಂದು ಬೀಚ್ ಸ್ಯಾಂಡಲ್ಲಿ ಅದಾದಮೇಲೆ ಇಲ್ಲಿ ಊಟ ಎಲ್ಲ ತೊಗೊಂಬಂದಿದ್ದೆ ನಾನು. ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಪಲವನ್ ಗ್ರೀನ್ ಅಂತ ಪ್ಲೇಸ್ ಇದೆ. ಈ ಪಲವನ್ ಗ್ರೀನಲ್ಲಿ ಕೂಡೋದಕ್ಕೆ ಅಂತ ಹೇಳಿ ಗ್ರಾಸಿಂದು ಕಾರ್ಪೆಟ್ ಥರ ಹಾಕಿರ್ತಾರೆ. ಆದರೆ ಇದು ರಿಯಲ್ ಗ್ರಾಸ್ ಅಲ್ಲ. ಅದ್ರ ಮೇಲೆ ನಾವು ಮ್ಯಾಟ್ ಹಾಸ್ಕೊಂಡು ಕೂತಿದ್ವಿ. ಆಮೇಲೆ ಹಿಂದೆ ಎಲ್ಲ ಹುಡುಗರು ಆಟ ಆಡ್ಕೊಂಡಿದ್ರು. ಅವನು ಯಾವ ರೈಮ್ ಹೇಳ್ತಾ ಇದ್ದಾನೆ ಅಂತ ಕಮೆಂಟಲ್ಲಿ ಹಾಕಿ ನನಗೆ. ಉಲ್ಟಾ ಇಟ್ಕೊಂಡಿದ್ದೆ ಫೋನು. ಅಲ್ಲಿ ಯಾರೋ ಬೇರೆ ಹುಡುಗರು ಫುಟ್ಬಾಲ್ ಆಡ್ತಾ ಇದ್ರು. ನಮ್ಮ ಅಯಾನ್ಶಿಗೆ ಫುಟ್ಬಾಲ್ ಬಾಲಿಂದ ಏನಾದರೂ ಗೇಮ್ಸ್ ಆದರೆ ಭಾಳ ಇಷ್ಟ. ಸೊ ಅವ್ರ ಜೊತೆಗೆ ಹೋಗಿ ಆಟ ಆಡ್ತಾ ಇದ್ದಾನೆ. ಅವ್ರು ನೋಡಿದರೆ ದೊಡ್ಡ ಮಕ್ಕಳು, ಇವ್ನು ನೋಡಿದ್ರೆ ಇಷ್ಟಿದ್ದಾನೆ. ಬಾಲ್ ಆಡಬೇಕಂತೆ ಅವನಿಗೆ. ಚೆನ್ನಾಗಿ ಆಡ್ತಾ ಇತ್ತು ಕಂದ. Now you run with the ball. Like that. Like that. ಇದು ಸಾಂಗ್ಸ್ ಆಫ್ ದ ಸೀ ಅಂತ ಹೇಳಿ ಶೋ ಇದೆ. ಇದು ಸೆಂಟೋಸಾ ಬೀಚಲ್ಲಿ. ಸೊ ಅದರದ್ದು ನಾವು ಆ್ಯಕ್ಚುಲಿ ಟ್ರೈನ್ ತೊಗೊಳ್ತಾ ಇದ್ವಿ. ಸೊ ಮೇಲಿಂದ ನಮಗೆ ಕಾಣಿಸ್ತಾ ಇತ್ತು. ಸೊ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಶೋ ಮಾತ್ರ. ನಾವು ಬಿಗಿನಿಂಗಲ್ಲಿ ಬಂದಾಗ ಎಲ್ಲ ಹೋಗಿದ್ವಿ ಅಂತ ಹೇಳಿ ಇವಾಗೇನೆಲ್ಲ ಹೋಗಲ್ಲ. ಸುಮ್ಮನೆ ಬೀಚಲ್ಲಿ ಅಡ್ಡಾಡೋಕ್ಕೆ ಅಂತ ಬರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಫುಲ್ ವಾಟರ್ ಫೌಂಟೈನ್ಸಿಂದು ಆಮೇಲೆ ಲೈಟ್ಸಿಂದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಹೊಸ ವೀಡಿಯೋಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಆಮೇಲೆ ಹೀಗೆ ನಾನು ಸಿಂಗಾಪುರಿನ ಹೊಸ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.